ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂದರೆ ನಮ್ಮ ಪಾಪುವಿನ ಒಂದು ನಾಮಕರಣದ ಒಂದು ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನಾಮಕರಣದ ದಿನ ಹಾಗೂ ನಾಮಕರಣದ ಹಿಂದಿನ ದಿನ ಏನೆಲ್ಲ ಆಯಿತು, 2 ದಿನದ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಪಾಪು ನಾಮಕರಣ ನಮ್ಮ ಮನೆಯಲ್ಲೇ ಸಿಂಪಲಾಗಿ ಮಾಡೋದು ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ಹಿಂದಿನ ದಿನವೇ ಏನೆಲ್ಲ ಬೇಕು ಅಂದರೆ ವೆಜಿಟೇಬಲ್ಸ್ ಇರ್ಬೋದು, ದಿನಸಿ ಇರ್ಬೋದು ಹಾಗೂ ಸ್ವೀಟ್ಸ್ ಇರ್ಬೋದು, ಎಲ್ಲವೂ ಕೂಡ ನಾವು ಹಿಂದಿನ ದಿನವೇ ನಾವು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪಾಪುಗೆ ನಾಮಕರಣಕ್ಕೆ ಅಂತ ತಂದಿದ್ದ ಬಟ್ಟೆ ತುಂಬಾ ಟೈಟ್ ಆಗ್ತಾಯಿತ್ತು. ಹಾಗಾಗಿ ನಾನು ಅಕ್ಕ ಹೋಗಿಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಂದ್ವಿ. ಸಂಜೆ ಹೊತ್ತು ಸ್ಕೂಲಿಂದ ಅವ್ರ ಅಕ್ಕ ಬರೋದನ್ನೇ ಪಾಪು ಕಾಯ್ತಾ ಇರ್ತಾಳೆ. ಅಕ್ಕ ಅಂದರೆ ತುಂಬಾ ಇಷ್ಟ ಅವಳಿಗೆ. ನೆಕ್ಸ್ಟು ಬೆಳಗ್ಗೆ ಇಲ್ಲಿ ಅಕ್ಕ ಟಿಫನ್ಗೆ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ಪ್ರಿಪರೇಷನ್ ಎಲ್ಲನೂ ಕೂಡ ದೊಡ್ಡಮ್ಮ, ಅಮ್ಮಮ್ಮ ಮತ್ತು ಅಮ್ಮ, ಅಕ್ಕ ಎಲ್ಲರೂ ಕೂಡ ವಹಿಸ್ಕೊಂಡಿದ್ರು. ಏನೆಲ್ಲ ಅಡುಗೆ ಮಾಡಿದರು ಅಂತೇಳ್ಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇನ್ನೂ ಮಕ್ಕಳೆಲ್ಲ ಮಲಗಿದ್ದವರೆಲ್ಲ ಇನ್ನೂ ಹೇಳೇ ಇರಲಿಲ್ಲ. ಹಾಗಾಗಿ ಹೇಳಿಸ್ಲಿಕ್ಕೆ ಅಂತ ಬಿಟ್ಟು ಬಂದಿದ್ದೆ. ನೆಕ್ಸ್ಟು ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ಡೆಕೋರೇಷನ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ಮತ್ತು ನನ್ನ ಸಿಸ್ಟರ್ಸು ಎಲ್ಲರೂ ಕೂಡ ಸೇರಿ ಪಾಪು ನಾಮಕರಣಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಡೆಕೋರೇಷನ್ನ ರೆಡಿ ಮಾಡ್ಕೊಂಡ್ವಿ. ಪಾಪುಗೆ ಹೆಸರಿಡೋದಕ್ಕೆ ಅಂತೇಳ್ಬಿಟ್ಟು ನಾವು ಶಾಸ್ತ್ರನ ಕೇಳಿದಾಗ ಕೆ ಮತ್ತು ಎಚ್ ಅಂತೇಳ್ಬಿಟ್ಟು ಇನ್ಸಿಲ್ನ ಕೊಟ್ಟಿದ್ರು. ನನ್ನ ದೊಡ್ಡ ಮಗಳಿಗೂ ಕೂಡ ಕೆ ಅಂತೇಳ್ಬಿಟ್ಟು ಇನ್ಸಿಲ್ ಬಂದಿದ್ದರಿಂದ ಅವಳಿಗೆ ಕೃತಿ ಅಂತೇಳ್ಬಿಟ್ಟು ನಾವು ಹೆಸರಿಟ್ಟಿದ್ವಿ. ತಂಗಿಗೂ ಕೂಡ ನಾವು ಕೆ ಇಂದ ನಾವು ಏನಾದರೂ ಹೆಸರನ್ನ ಸೆಲೆಕ್ಷನ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆದರೆ 500 ಇಟ್ಕೊಂಡು ಪಾಪು ಮಂಗಳವಾರ ಹುಟ್ಟಿರೋದ್ರಿಂದಾಗಿ ನೀವು ಹೆಚ್ ಅನ್ನೋ ಇನ್ಸಿಲಿಂದ ಅಥವಾ ಹಿ ಅನ್ನೋ ಅಕ್ಷರದಿಂದ ನೀವು ಪಾಪುಗೆ ಹೆಸರಿಟ್ರೆ ಪಾಪುಗೆ ತುಂಬಾ ಒಳ್ಳೆಯದಾಗುತ್ತೆ, ಅವಳ ಒಂದು ಜಾತಕದ ಪ್ರಕಾರ ಅಂತೇಳ್ಬಿಟ್ಟು ಅವರು ನಮಗೆ ಹೇಳಿದರು. ಹಾಗಾಗಿ ನಾವು ಹಿ ಅಕ್ಷರದಿಂದ ನಾವು ಹೆಸರನ್ನು ಸೆಲೆಕ್ಷನ್ ಮಾಡಿದ್ವಿ. ನಾನು ಮೀಶೋಯಿಂದ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಕ್ಲಾತ್ನ ಬುಕ್ ಮಾಡಿದ್ದೆ. ಹಾಗೆ ಥರ್ಮಾಕೋಲ್ನಲ್ಲಿ ನಾನು ಈ ಥರ ಹಾರ್ಟ್ ಶೇಪ್ನ ಕಟ್ ಮಾಡಿಬಿಟ್ಟು ಬೇಬಿ ನೇಮ್ ಏನಿರುತ್ತೆ ಅದನ್ನು ಬರೆದ್ಬಿಟ್ಟು ಜಸ್ಟ್ ಈ ಕಲರ್ಸ್ ಬಬಲ್ಸ್ ಬರುತ್ತಲ್ಲ ಅದನ್ನು ಫೆವಿಕಲ್ ಯೂಸ್ ಮಾಡಿಬಿಟ್ಟು ಬೇಬಿ ನೇಮ್ನ ನಾನಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಬಂದು ನಮ್ಮಮ್ಮ ಅವ್ನು ಉಗಿತಾಳೆ. ಅಯ್ಯಯ್ಯೋ, ಫೈನಲಿ ಈ ರೀತಿ ಡೆಕೋರೇಷನ್ನ ಮಾಡ್ಕೊಂಡ್ವಿ. ನಮ್ಮ ಕಡೆ ನಾಮಕರಣ ಯಾವ ರೀತಿ ಮಾಡ್ತಾರೆ ಅಂದರೆ ಪಾಪುಗೆ ಸೋದರತ್ತೆ ಅಥವಾ ಸೋದರ ಮಾವ ಏನಿರ್ತಾರೆ ಅವರು ಪಾಪುಗೆ ಹೆಸರನ್ನು ಇಡ್ತಾರೆ. ಹಾಗೆ ಪಾಪುಗೆ ದೊಡ್ಡಮ್ಮ ಯಾರಿರ್ತಾರೆ ಅವರು ಫಸ್ಟು ತೊಟ್ಟಿಲಿಗೆ ಪೂಜೆಯನ್ನು ಮಾಡಿ, ಹಾಗೆ ಪಾಪುಗೆ ಸೋದರ ಮಾವ ಇರ್ತಾರಲ್ಲ ಹೆಸರಿಡ್ತಾರಲ್ಲ ಅವರಿಗೆ ಫಸ್ಟು ಹಣೆಗೆ ಬಟ್ಟನ್ನು ಇಟ್ಬಿಟ್ಟು ಮತ್ತು ಹೂವನ್ನು ಹಾಕಿ ನಾವೇನು ಹೊಸ ಬಟ್ಟೆಯನ್ನು ನಾವು ತೊಗೊಂಬಂದಿರ್ತೀವಿ ಅವರಿಗೆ ಫಸ್ಟು ಬಟ್ಟೆಯನ್ನು ಕೊಡ್ತಾರೆ. ಇದು ಒಂದು ಸಂಪ್ರದಾಯ. ಹಾಗೆ ಪಾಪುಗೆ ದೊಡ್ಡಮ್ಮ ಹಾಗೂ ಸೋದರ ಮಾವ ಏನಿರ್ತಾರೆ ಈ ಗುಂಟ್ಕಲ್ಲು ಅಂತೇಳ್ಬಿಟ್ಟು ಬರುತ್ತೆ ನಮ್ಮ ಕಡೆ, ಅದಕ್ಕೆ ಅಂದಾರವನ್ನು ಕಟ್ಬಿಟ್ಟು ತೊಟ್ಟಿಲು ಕೆಳಗೆ ಮತ್ತು ಮೇಲೆ ಅದನ್ನು ಎಕ್ಸ್ಚೇಂಜನ್ನ ಮಾಡ್ತಾರೆ. ನಂತರ ಪಾಪುಗೆ ಸೋದರ ಮಾವ ಏನಿರ್ತಾರೆ ಅವರು ಪಾಪುನ ತೊಟ್ಟಿಲಲ್ಲಿ ಮಲಗಿಸ್ಬಿಟ್ಟು ಪಾಪು ಬಾಯಲ್ಲಿ ಬೆಣ್ಣೆ ಇರುತ್ತಲ್ಲ ಆ ಬೆಣ್ಣೆಯನ್ನು ಪಾಪುಗೆ ತಿನ್ನಿಸ್ತಾರೆ. ಅದಾದ ನಂತರ ಪಾಪುಗೆ ಕಿವಿಯಲ್ಲಿ 3 ಬಾರಿ ಹೆಸರನ್ನು ಕೂಗ್ತಾರೆ. ನಮ್ಮ ದೊಡ್ಡಣ್ಣ ಬಂದುಬಿಟ್ಟು ಕಿವಿಯಲ್ಲಿ ಹೆಸರನ್ನು ಹೇಳ್ತಾರೆ. 3 ಬಾರಿ ಹೆಸರನ್ನು ಕಿವಿಯಲ್ಲಿ ಹೇಳಬೇಕಾಗುತ್ತೆ. ಆದ್ದರಿಂದ ಅಣ್ಣ ಹೆಸರನ್ನು ಹೇಳ್ತಾರೆ. ಬಟ್ ಯಾರಿಗೂ ಕೇಳಿಸ್ಲೇ ಇಲ್ಲ. ಅವರು
ಅಷ್ಟು ನಿಧಾನವಾಗಿ ಹೇಳಿದ್ರು. ಮತ್ತು ನಾಲ್ಗೆನೂ ಕೂಡ ಅವ್ರಿಗೆ ಹೊರಲಿಲ್ಲ ಯಾವ ರೀತಿ ಕರಿಬೇಕು ಅಂತ ಹೇಳ್ಬಿಟ್ಟು. ನಂತರ ನಮ್ಮ ಚಿಕ್ಕಣ್ಣ ಬಂದುಬಿಟ್ಟು ಹೆಸ್ರನ್ನ ಕೂಗ್ತಾರೆ. ಇಂಥದ್ದೇ ಮುಹೂರ್ತದಲ್ಲಿ ಟೈಮಲ್ಲಿ ಹೆಸ್ರನ್ನ ಇಡಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗಾಗಿ ನಾವು ಪಾಪುನ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳಿಸಿದ್ರಿಂದ ಪಾಪುಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಇತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಇಡೀ ದಿನ ಅವಳು ಅಳ್ತಾನೆ ಇದ್ಲು. ಎಷ್ಟು ಸಮಾಧಾನ ಆದರೂ ಕೂಡ ಅವಳು ಸಮಾಧಾನ ಆಗ್ತಾನೆ ಇರಲಿಲ್ಲ. ನನ್ನ ಕಾಲೇಜ್ ಫ್ರೆಂಡ್ನ ಕೂಡ ನಾನು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದೆ. ಅವಳು ಕೂಡ ಬಂದಿದ್ಲು. ತುಂಬ ವರ್ಷಗಳಾಗಿತ್ತು ನಾನು ಅವಳು ನೇರವಾಗಿ ಭೇಟಿಯಾಗಿ. ಇಷ್ಟು ದಿನ ನಾವು ಫೋನ್ ಕಾಂಟ್ಯಾಕ್ಟಲ್ಲೇ ಇದ್ವಿ. ಅವಳು ಬಂದಿದ್ದು ಕೂಡ ನಂಗೆ ತುಂಬಾ ಖುಷಿ ಆಯಿತು. ಅಡುಗೆ ಏನು ಪ್ರಿಪೇರ್ ಮಾಡಿದರು ಅಂದರೆ ಸೈಡ್ ಡಿಶ್ ಬಂದುಬಿಟ್ಟು ಹೆಸರುಬೇಳೆ, ಪೀನಟ್ದು ಒಂದು ಸೈಡ್ ಡಿಶ್ಶು, ಮತ್ತು ಬೀನ್ಸ್ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಹಾಗೂ ಮೆಣಸಿನ್ಕಾಯಿ ಬಜ್ಜಿ ಹಾಗೂ ಚಿತ್ರಾನ್ನ, ಉಪ್ಪಟ್ಟಿನ ಸಾಂಬಾರು ಹಾಗೂ ಕರ್ಗಡ್ಬು. ನಾಮಕರಣದ ದಿನ ಪಾಪು ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು. ಹಾಗಾಗಿ ಅಷ್ಟಾಗಿ ವೀಡಿಯೋಸ್ನೆಲ್ಲ ಮಾಡ್ಕೊಳೋಕ್ಕೆ ಸಾಧ್ಯ ಆಗಲಿಲ್ಲ. ಸದ್ಯಕ್ಕೆ ಇಲ್ಲಿಗೆ ನಾನು ವ್ಲಾಗ್ಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.